ನಾವು ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವು ಬರ್ಕೊಟ್ಟಾಗ ಓದಕ್ಕಾಗುತ್ತೇನ್ರಿ? ನಾವು ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರು ಏನ್ ಬೇಕಾದ್ರು ಓದಿದಾರೆ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು ಹೌದು, ಈಗಲೂ ಹೇಳ್ತೀನಿ. ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವ್ರು ಓದಕ್ಕಾಗಲ್ಲ. ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರಿ? ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದಾನೆ ಹೊರತು ನನ್ನ ಭಾಷಣ, ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ. ಹೊರಗಡೆನೂ ಹೇಳಿದ್ದೀನಿ, ಒಳಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೋಡ್ರಿ, ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ, ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೆ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ, ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಅವಮಾನ ಮಾಡ್ತೀರಿ, ಅವ್ರು ಎದ್ದು ಮಾತಾಡ್ತಾರೆ, ಅವ್ರಿಗೆ ಅವಮಾನ ಮಾಡ್ತೀರಿ. ಎಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ. ಆಯ್ತಪ್ಪ, ಮಾತಾಡಿ. ನೀವು ಮಾತಾಡಪ್ಪ.